ಟನ್ಗಟ್ಟಲೆ ಮೆಟೀರಿಯಲ್ಲು, ಟನ್ಗಟ್ಟಲೆ ಸಾಕ್ಷ್ಯ. ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಸರ್ಕಾರದ ಅಕ್ರಮಗಳ ಬಗ್ಗೆ ನನ್ನ ಹತ್ರ ಸಾಕ್ಷ್ಯ ಇದೆ ಅಂತ ಹೇಳಿದ್ದಾದರೂ ಯಾಕೆ ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆಶಿಯ ಕೌಂಟರ್ ಹೇಗಿತ್ತು? HDK ಸವಾಲಿಗೆ DK ಶಿವಕುಮಾರ್ ಅವರ ಪ್ರತಿ ಸವಾಲು ಯಾವ ರೀತಿಯಾಗಿತ್ತು? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನನ್ನ ಹತ್ರ ಟನ್ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಟನ್ನಲ್ಲ, ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಿ. ಎಷ್ಟು ಲೆಟರ್ ಬರೆದ್ರೆ ಅವತ್ತು ಮೈಸೂರು ಮಿನರಲ್ಸ್ನ MDಗೆ ಎಲ್ಲ ಇದೆ ದಾಖಲಾತಿಗಳು. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಅಗ್ರಿಮೆಂಟ್ ಮಾಡಿಸ್ತಾರೆ ಇವ್ರು ಅಣ್ಣ ತಮ್ಮರೇ, MD ಇದು ಡೈರೆಕ್ಟ್ರು ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟ್. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಜಟಾಪಟಿ, ತೀವ್ರ ಜಟಾಪಟಿ. ಕುಮಾರಸ್ವಾಮಿ ಟನ್ಗಟ್ಟಲೆ ಸಾಕ್ಷ್ಯ ಅಂತ ಹೇಳ್ತಾಗಿದ್ದಾರೆ. ಸಾಕ್ಷ್ಯ ಆಗಿದ್ರೆ ಬಿಡುಗಡೆ ಮಾಡ್ಲಿ ಅಂತ DKಶಿ ಟಾಂಗ್ ಕೊಡ್ತಾಗಿದ್ದಾರೆ. ನನ್ನನ್ನ ಕೆಣಕ್ಬೇಡಿ ಅಂತ ಕುಮಾರಸ್ವಾಮಿ ಹೇಳ್ತಾಗಿದ್ರೆ ನಾನು ಕುಮಾರಸ್ವಾಮಿಗೆ ಹೆದರೋ ಮಗಾನೇ ಅಲ್ಲ ಅಂತಿದ್ದಾರೆ DKಶಿ. ಒಟ್ನಲ್ಲಿ ಇಬ್ಬರ ನಡುವೆ ಬೆಂಕಿ ಹೊತ್ತಿಕೊಂಡಿದೆ. ಇಬ್ಬರು ಕೂಡ ಒಬ್ಬರ ಮೇಲೊಬ್ಬರು ಮುಗಿ ಬಿದ್ದಿದ್ದಾರೆ. ಹೆಸರು ಹೇಳ್ತಾನೆ ಒಬ್ಬರ ಮೇಲೊಬ್ಬರು ಕಿಡಿ ಕಾರ್ತಾಗಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ JP ಭವನದಲ್ಲಿಂದು ನಡೆಸಿದ ಸುದ್ದಿಗೋಷ್ಠಿ. ಈ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನ ಕೆಣಕಿದ್ದಾರೆ. CM DCM ವಿರುದ್ಧ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಅಕ್ರಮಗಳ ಬಗ್ಗೆ ನನ್ನ ಹತ್ರ ಸಾಕ್ಷ್ಯ ಇದೆ ಅಂದಿದ್ದಾರೆ HDK. ಇದೇ ಹೇಳಿಕೆ ಸರ್ಕಾರವನ್ನ ಕೆರಳೋ ಹಾಗೆ ಮಾಡಿದೆ. ರಾಜ್ಯ ಸರ್ಕಾರದಿಂದ ಭಾರೀ ಅಕ್ರಮ, ಟನ್ಗಟ್ಟಲೆ ಸಾಕ್ಷಿ ಇದೆ ಎಂದ HDK. ನನ್ನನ್ನ ಕೆಣಕು ಕೆಲಸ ಮಾಡಬೇಡಿ, ಸರ್ಕಾರಕ್ಕೆ HDK ಖಡಕ್ ವಾರ್ನಿಂಗ್. ಸರ್ಕಾರದ ವಿರುದ್ಧ ಯುದ್ಧಕ್ಕೆ ಇಳಿತೇನೆ, ಸಮರ ಶಂಖ ಮೊಳಗಿಸಿದ HDK. DKಶಿ ವರ್ಸಸ್ HDK, ಇವರಿಬ್ಬರ ನಡುವೆ ಕದನ ಮುಗಿಯೋದೇ ಇಲ್ಲ. ಒಕ್ಕಲಿಗ ನಾಯಕರಾಗಿರೋ ಇಬ್ಬರು ಕೂಡ ಒಕ್ಕಲಿಗ ನಾಯಕತ್ವಕ್ಕಾಗಿ ಭಾರೀ ಹೋರಾಟ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ರಾಜಕೀಯ ಜಿದ್ದಾಜಿದ್ದಿ ಇದ್ದೇ ಇದೆ. ಇವರಿಬ್ಬರ ನಡುವೆ ರಾಜಕೀಯ ಬಂದ್ರೆ ಅದು ದಗ್ಗಂತ ಹೊತ್ತಿ ಉರಿಯುತ್ತೆ. ಲೋಕಸಭಾ ಚುನಾವಣೆ ವೇಳೆ, ಉಪಚುನಾವಣೆ ವೇಳೆ ಒಂದು ಲೆವೆಲ್ಗೆ ಇಬ್ಬರ ನಡುವಿನ ಜಟಾಪಟಿ ಬಂದಿತ್ತು. ಅದು ಆಮೇಲೆ ತಣ್ಣಗಾಗಿತ್ತು. ಮೇಲ್ನೋಟಕ್ಕೆ ತಣ್ಣಗಾಯ್ತು ಅಂತ ಅನ್ನಿಸಿದ್ರು, ಒಳಗೊಳಗೆ ಕೋಲ್ಡ್ ವಾರ್ ಕೂಡ ನಡೀತಿತ್ತು. ಈಗ ಮತ್ತೆ ಆ ವಾರ್ ಶುರುವಾಗಿದೆ. JP ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಗಿದ್ದ ತನ್ನೆಲ್ಲ ಆಕ್ರೋಶವನ್ನ ಹೊರಹಾಕಿದ್ದಾರೆ HD ಕುಮಾರಸ್ವಾಮಿ. ರಾಜ್ಯ ಸರ್ಕಾರಕ್ಕೆ ಲೆಫ್ಟು ರೈಟು ತಗೊಂಡ ಕೇಂದ್ರ ಸಚಿವ HDK. ಭೂ ಒತ್ತುವರಿ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ ಅಂತ ಸವಾಲ್. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಕುಮಾರಸ್ವಾಮಿಯವರ ತೋಟದ ಮನೆಗೆ JCBಗಳು ನುಗ್ಗಿದ್ವು, ಒತ್ತುವರಿ ತೆರವಿಗೆ ಮುಂದಾಗಿದ್ವು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ HD ಕುಮಾರಸ್ವಾಮಿ. ಸರ್ಕಾರದಲ್ಲಿ ದರೋಡೆ ನಡೀತಿದೆ ಎಂದಿರೋ HDK, ಈ ಸರ್ಕಾರಕ್ಕೆ ನಾನು ಸವಾಲ್ ಹಾಕೋಕೆ ಬಂದಿದ್ದೇನೆ. ಸರ್ಕಾರದ ವಿರುದ್ಧ ನನ್ನ ಯುದ್ಧ ಆರಂಭ ಮಾಡ್ತಾಗಿದ್ದೇನೆ. 40 ವರ್ಷಗಳ ಹಿಂದೆ ನಾನು ಭೂಮಿ ಖರೀದಿ ಮಾಡಿದ್ದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡಿದೆ. ನಾನು ಭೂ ಒತ್ತುವರಿ ಮಾಡಿದ್ರೆ ಸರ್ಕಾರ ದಾಖಲೆ ಬಿಡುಗಡೆ ಮಾಡ್ಲಿ, ಇದಕ್ಕೆಲ್ಲ ಕುಮಾರಸ್ವಾಮಿ ಹೆದರಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ನಾನು 4 ಎಕರೆ ಒತ್ತುವರಿ ಮಾಡ್ಕೋಬೇಕಾ? ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ, 2 ಬಾರಿ ಮುಖ್ಯಮಂತ್ರಿ ಆದಂತನು 4 ಎಕರೆ ಭೂಮಿ ಒತ್ತುವರಿ ಮಾಡ್ಕೋಬೇಕಾ? ಇಷ್ಟು ಮಟ್ಟಿಗೆ ಈ ರೀತಿ ನೀಚತನದಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡಬಾರದು. ದಾಖಲೆ ಇದ್ರೆ ಬಿಡುಗಡೆ ಮಾಡಿ. ಅತಿಕ್ರಮಣ ಮಾಡಿದ್ರೆ, ಇಲ್ಲ ಅಕ್ರಮವಾಗಿ ಏನಾದ್ರು ಸಂಪಾದನೆ ಮಾಡಿದ್ರೆ ಆಕ್ಷನ್ ತಗೊಳ್ಳಿ. ಇವತ್ತು ಈ ಸರ್ಕಾರದಲ್ಲಿ ಇರತಕ್ಕಂಥ ಬಹಳ ವ್ಯಕ್ತಿಗಳೇನಿದ್ದಾರೆ ರಾಜಕಾರಣದಲ್ಲಿ, ಅಧಿಕಾರದಲ್ಲಿ, ಇವತ್ತು ನನ್ನ ಒಂದು ಆಸ್ತಿಯ ವಿಷಯದಲ್ಲಿ ರಾಜ್ಯದಲ್ಲಿ ನಾಡಿನ ಜನತೆ ಮುಂದೆ
ಏನೋ ಕುಮಾರಸ್ವಾಮಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥದ್ದು ಬಿಂಬಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ನಾನೇನು ರಾಜಕೀಯದಿಂದ ಪಲಾಯನವಾದ ಮಾಡಲ್ಲ. ಬೆಲೆ ಏರಿಕೆ ವಿರುದ್ಧ ಕಿಡಿಕಾರಿದ ಎಚ್ಡಿಕೆ. ಇಷ್ಟೇ ಅಲ್ಲ, ಕುಮಾರಸ್ವಾಮಿ ಇನ್ನೂ ಹಲವಾರು ಆರೋಪ ಮಾಡಿದ್ದಾರೆ. ಹಾಲು, ಡೀಸೆಲ್ ಸೇರಿದಂತೆ ರಾಜ್ಯದಲ್ಲಿ ಸರಣಿ ಬೆಲೆ ಏರಿಕೆ ವಿರುದ್ಧ ಎಚ್ಡಿಕೆ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಗಜನಿ ಮೊಹಮ್ಮದ್, ಇನ್ನೊಬ್ಬ ಗೋರಿ ಮೊಹಮ್ಮದ್, ಮತ್ತೊಬ್ಬ ಮಲ್ಲಿಕಾಪುರ್ ಇದ್ದಾರೆ. ಮನೆ ಮುಂದಿನ ಪಾರ್ಕಿಂಗ್ಗೂ ಟ್ಯಾಕ್ಸ್ ಅಂತೆ. ಜನ ಈಗಲೂ ಎಚ್ಚೆತ್ಕೊಳ್ದಿದ್ರೆ ನಿಮ್ಮ ಮನೆ ಬೆಡ್ರೂಮ್ಗೂ ಟ್ಯಾಕ್ಸ್ ಹಾಕ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಗ್ಯಾರಂಟಿ ಹೆಸರಿನಲ್ಲಿ ಯಾವ ಬಾಪ್ನಲ್ಲಿ ತೆರಿಗೆ ಹಾಕಿದಿರಿ ಇಲ್ಲಿವರೆಗೀಗ? ಏಪ್ರಿಲ್ 1ನೇ ತಾರೀಕು ರಾಜ್ಯದ ಜನತೆನೇ ಫೂಲ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡುತ್ತೆ. ಪೆಟ್ರೋಲ್ ಮೇಲೆ ಮತ್ತೆ 2 ರೂಪಾಯಿ ಜಾಸ್ತಿ, ಡೀಸೆಲ್ ಮೇಲೆ, ವಿದ್ಯುತ್ ಶಕ್ತಿ ರೇಟ್ ಜಾಸ್ತಿ. ಹಾಲಿಂದು ಪಾಪ ಅವರು ನಮ್ಮ ಡೆಪ್ಟಿ CM ನನಗೇನು ಗೊತ್ತಿಲ್ವಂತೆ, ಅವ್ರ ಅಣ್ಣನ ಕೇಳಿ ಅಂತ ಹೇಳ್ತಾರೆ. ಸರಿಯಪ್ಪ, ಹಾಲಿಂದೇನೋ ಕೊಡ್ತೀರಿ, ಕೇಳ್ಕೊಂಡಿದ್ದೀರಿ, ಆಯ್ತು ನೀವು ಕೊಡ್ತೀರಿ ಅಂತಲೇ ಅನ್ಕೊಂಬಿಡೋದ. ಮೊಸರು 4 ರೂಪಾಯಿ ಮಾಡಿದಿರಲ್ಲ, ಮೊಸರು ದುಡ್ಡು ಯಾರಿಗೆ ಕೊಡ್ತೀರಿ? ಟನ್ ಗಟ್ಟಲೆ ಮೆಟೀರಿಯಲ್ ಇದೆ. ಹೊಸ ಬಾಂಬ್ ಹಾಕಿದ ಎಚ್ಡಿಕೆ. ಎಚ್ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಹಾಕಿದ್ದಾರೆ. ರಾಜ್ಯ ಸರ್ಕಾರ ಅಕ್ರಮದಲ್ಲಿ ಮುಳುಗಿದೆ. ನನ್ನ ಬಳಿ ಟನ್ ಗಟ್ಟಲೆ ದಾಖಲೆಗಿದೆ. ನನ್ನ ಕೆಣಕೋಕೆ ಹೋಗ್ಬೇಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಎಚ್ಡಿಕೆ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ. ಈ ಸರ್ಕಾರ ಕೇಳ್ತೀನಿ. ಪಾಪ ಹೇಳಿದ್ರಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ಮಿನರಲ್ ನೋಡಕ್ ಹೋಗಿಲ್ಲ, ಅದರ ಕದ್ದಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ UD ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರಿ ಅವತ್ತು ಮೈಸೂರು ಮಿನರಲ್ಸ್ನ MDಗೆ? ಎಲ್ಲ ಇದೆ ದಾಖಲಾತಿಗಳು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ? ನನಗೆ ಮಡ್ ಬೇಕು ಅಂತ ಹೇಳಿ, ಐರನ್ ಮಡ್ಡು 65 ಗ್ರೇಡ್ನ ಐರನ್ ಓರ್ನ, ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ. ಯಾವನೋ ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ. ಇವ್ರ ಅಣ್ಣ ತಮ್ಮರೇ MD, ಇದು ಡೈರೆಕ್ಟ್ರು, ಅಣ್ಣ ತಮ್ಮನೆ, ಎಲ್ಲ ಇದೆ ಡಾಕ್ಯುಮೆಂಟು. ನೋಡಿದ್ರಲ್ಲ ಎಚ್ಡಿಕೆ ಬಾಂಬ್ ಯಾವ ರೀತಿ ಇದೆ ಅಂತ. ಎಚ್ಡಿಕೆ ಬಾಂಬ್ಗೆ DK ಶಿವಕುಮಾರ್ ಕೆರಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಟನ್ ಗಟ್ಲೆ ಅಲ್ಲ, ಭೂಮಿಯನ್ನೇ ತರಲಿ, ನನ್ನ ಹೆಂಡತಿ ಮಕ್ಕಳ ಆಸ್ತಿ ಬಹಿರಂಗ ಮಾಡ್ಲಿ, ನಾನು ಕುಮಾರಸ್ವಾಮಿಗೆ ಹೆದರುವ ಮಗನಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ, ನಾನು ಹೇಳ್ತೀನಿ, ಟನ್ ಅಲ್ಲ, ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಟ್ಕೊಡಾರೆ. ಎಲ್ಲ ಬಯಲು ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಕುಮಾರಸ್ವಾಮಿ ನಡೆಸಿದ್ದ ಸುದ್ದಿಗೋಷ್ಠಿಗೆ DKಶಿ ಕೌಂಟರ್ ಕೊಟ್ಟಿದ್ದಾರೆ. ನಾನು ಕುಮಾರಸ್ವಾಮಿಗೆ ಹೆದರೋ ಮಗಾನೇ ಅಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇಬ್ಬರ ನಡುವಿನ ಆರೋಪ ಪ್ರತ್ಯಾರೋಪಗಳು ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹಚ್ಚಿವೆ. ಮುಂದಿನ ದಿನಗಳಲ್ಲಿ ಈ ಜಟಾಪಟಿ ತೀವ್ರವಾಗೋ ಎಲ್ಲ ಲಕ್ಷಣಗಳು ಕಾಣ್ತಿವೆ.